ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಾವು 10ನೇ ತರಗತಿಯ ಸಿರಿಕನ್ನಡ ಟೆಕ್ಸ್ಟ್ ಬುಕ್ ಇಂದ ಮೊದಲನೇ ಪಾಠವನ್ನು ಮಾಡ್ತಾ ಇದ್ದೀವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ ಅ 10th ಸ್ಟ್ಯಾಂಡರ್ಡ್ ಸಿರಿಕನ್ನಡ ಟೆಕ್ಸ್ಟ್ ಬುಕ್, ದ ಫಸ್ಟ್ ಲೆಸನ್. ಎಸ್, ಯುದ್ಧ ನಾವು ಮಾಡ್ತಿರೋದು ಇವತ್ತು ಯುದ್ಧ. ದ ಎಕ್ಸ್ಪ್ಲನೇಷನ್ ವಿಲ್ ಬಿ ಇನ್ ಇಂಗ್ಲಿಷ್. ಸೊ ಹೂಎವರ್ ಇಸ್ ವೆರಿ ನ್ಯೂ ಟು ದ ಲ್ಯಾಂಗ್ವೇಜ್, ಯಾರಿಗೆ ಕಷ್ಟ ಆಗ್ತಾ ಇದೆ ಅವರು ಯೂಸ್ ಮಾಡ್ಕೊಳ್ಬೋದು ಇದನ್ನು. ಸೊ ಕನ್ನಡ ಕೂಡ ಇರುತ್ತೆ, ಸೊ ನೋ ನೀಡ್ ಟು ವರಿ, ಕನ್ನಡ ಇಂಗ್ಲೀಷ್ ಎರಡಲ್ಲೂ ಮಾಡ್ತಾ ಇದ್ದೀವಿ. ಸೊ ಯುದ್ಧ ಪಾಠ ಮಾಡ್ತಾ ಇದ್ದೀವಿ. ಸೊ ಕಮ್ ಟು ದ ಪೇಜ್ ನಂಬರ್. ಬಿಫೋರ್ ಸ್ಟಾರ್ಟಿಂಗ್ ಪ್ಲೀಸ್ ಚೆಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಪೆನ್ಸಿಲ್ ಆ್ಯಂಡ್ ಇಯರ್ಫೋನ್ಸ್ ತಗೊಳ್ಳಿ. ಸೊ ಲಿಸನ್ ಕೇರ್ಫುಲಿ. ಸೊ ಯುದ್ಧ ಬರ್ತಿರೋದು ಯಾರು? ಸಾರಾ ಅಬೂಬಕ್ಕರ್. ಸಾರಾ ಅಬೂಬಕ್ಕರ್ ಅವರು ಬರ್ತಿರೋದು ಯುದ್ಧ. ಸೊ ಆಸ್ ಯು ಹಿಯರ್ ದ ವರ್ಡ್ ಯುದ್ಧ, ಸೊ ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಯುದ್ಧ ಅಂದರೆ ವಾರ್. ಸೊ ವಿ ಹ್ಯಾವ್ ಆಲ್ವೇಸ್ ಹ್ಯಾವ್ ಅ ಡಿಸ್ಕಷನ್, ಡು ವಿ ನೀಡ್ ಅ ವಾರ್ ಅಂತ. ಸೊ ವಾರ್ ಆ್ಯಕ್ಚುಲಿ ಇಟ್ ಹ್ಯಾಸ್ ಸೋ ಮಚ್ ಆಫ್ ಅ ಡ್ಯಾಮೇಜಸ್, ಫಿಸಿಕಲಿ ಎಮೋಷ್ನಲಿ ಸುಮಾರು ಜನನ ಡ್ಯಾಮೇಜ್ ಮಾಡುತ್ತೆ. ಇಟ್ ಡ್ಯಾಮೇಜಸ್ ಮೋಸ್ಟ್ ಆಫ್ ದ ಪೀಪಲ್ ಫಿಸಿಕಲ್ ಆ್ಯಂಡ್ ಎಮೋಷ್ನಲಿ ಹೂ ಎವರ್ ಇಸ್ ಅಂಡರ್ಗೋಯಿಂಗ್ ದಟ್ ವಾರ್ ಸಿನಾರಿಯೋಸ್. ನಾಟ್ ಓನ್ಲಿ ದ ಸೋಲ್ಜರ್ಸ್ ಬಟ್ ಆಲ್ಸೋ ದ ಪೀಪಲ್, ದ ನಾರ್ಮಲ್ ಪೀಪಲ್ ಆಲ್ಸೋ ಗೆಟ್ ಸಫರ್ಡ್ ಬಿಕಾಸ್ ಆಫ್ ದ ವಾರ್, ಯುದ್ಧ. ಅದಕ್ಕೆ ಹೇಳೋದು ಯುದ್ಧ ಬೇಡ. ನೋ ನೀಡ್ ಆಫ್ ಅ ವಾರ್, ವಿ ನೀಡ್ ಅ ಪೀಸ್ ಆ್ಯಂಡ್ ಹ್ಯುಮ್ಯಾನಿಟಿ, ನಾಟ್ ಅ ವಾರ್. ರೈಟ್? ಸೊ ವಿಲ್ ಸಿ ಅಂತ ಒಂದು ಯುದ್ಧದ ಒಂದು ಸನ್ನಿವೇಶ ಇಲ್ಲಿ ಇದೆ. ಸೊ ಡಾಕ್ಟರ್, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಇಟ್ಸ್ ನಾಟ್ ವರ್ಕಿಂಗ್. ಕಾರ್ಯನಿರ್ವಹಿಸುತ್ತಿಲ್ಲ ಇಸ್ ನಾಟ್ ವರ್ಕಿಂಗ್. ಓಕೆ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಸೊ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು, ಸೊ ದೇ ಆರ್ ನಾಟ್ ಏಬಲ್ ಟು ಕನೆಕ್ಟ್ ಟು ದ ಗ್ರೌಂಡ್. ಐ ಮೀನ್, ಸೊ ಏನಾಗ್ತಿದೆ, ದೆರ್ ಈಸ್ ಅ ಪ್ಲೇನ್, ಐ ಗೆಸ್. ಸೊ ಪ್ಲೇನ್ ಇಸ್ ನಾಟ್ ಏಬಲ್ ಟು ಕನೆಕ್ಟ್ ದ ರೇಡಿಯೋ ವಿತ್ ದ ಗ್ರೌಂಡ್. ಕನೆಕ್ಟ್ ಆಗ್ತಿಲ್ಲ, ದರ್ ಇಸ್ ನೋ ಕನೆಕ್ಷನ್ ಹ್ಯಾಪನಿಂಗ್. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ. ಸೊ ಎಲ್ಲಾದರೂ ಸಮ್ವೇರ್ ವಿ ಹ್ಯಾವ್ ಟು ಲ್ಯಾಂಡ್ ಇಟ್, ವಿ ಹ್ಯಾವ್ ಟು ಲ್ಯಾಂಡ್ ಇಟ್. ಬಟ್ ಅನ್ಫಾರ್ಚುನೇಟ್ಲಿ ಈ ಕತ್ಲಲ್ಲಿ ಡ್ಯೂರಿಂಗ್ ದಿಸ್ ಡಾರ್ಕ್ ಐ ಆಮ್ ಅನ್ಏಬಲ್ ಟು ಜಡ್ಜ್ ವೇರ್ ವಿ ಹ್ಯಾವ್ ಟು ಲ್ಯಾಂಡ್ ಇಟ್ ಅಂತ ವಿಮಾನದ ಪೈಲಟ್ ನುಡಿದನು. ದ ಪೈಲಟ್ ಆಫ್ ದ ಏರೋಪ್ಲೇನ್ ಹಿ ಟೋಲ್ಡ್. ಓಕೆ, ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಇಸ್ ಇಟ್ ಅವರ್ ಪ್ಲೇಸ್ ಆರ್ ಎನಿಮೀಸ್ ಪ್ಲೇಸ್? ವಿ ಆರ್ ನಾಟ್ ಏಬಲ್ ಟು ಜಡ್ಜ್ ಇವನ್ ದಟ್ ಆಲ್ಸೋ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು. ಸಮ್ಹೌ ವಿ ಶುಡ್ ಲ್ಯಾಂಡ್ ಇಟ್ ಟು ದ ಗ್ರೌಂಡ್ ಅಂತ ಹೇಳ್ತಿದ್ದಾನೆ. ಯಾರು? ಪೈಲಟ್ ಎನ್ನುತ್ತಾ ರಾಹಿಲ್, ದ ಪರ್ಸನ್ ಇಸ್ ಕಾಲ್ಡ್ ಅ ರಾಹಿಲ್. ಓಕೆ, ಇಟ್ಸ್ ನಾಟ್ ಅ ಪೈಲಟ್, ಇಟ್ಸ್ ಅ ರಾಹಿಲ್ ಇಸ್ ಟೆಲ್ಲಿಂಗ್. ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪಟ್ಟಿಗೆ, ತುರ್ತು ಚಿಕಿತ್ಸಾ ಪಟ್ಟಿಗೆ ಅಂದರೆ ಎಮರ್ಜೆನ್ಸಿ ಫಸ್ಟ್ ಏಡ್ ಬಾಕ್ಸ್ ಅನ್ನು ಇಟ್ಕೊಂಡಿದ್ದಾನೆ. ರಾಹಿಲ್ ಇಸ್ ಹೋಲ್ಡಿಂಗ್ ದ ಫಸ್ಟ್ ಏಡ್ ಬಾಕ್ಸ್ ಇನ್ ಹಿಸ್ ಹ್ಯಾಂಡ್. ಎಷ್ಟು ಭದ್ರವಾಗಿ ಸಾಧ್ಯ ಅಷ್ಟು ಭದ್ರವಾಗಿ ಇಟ್ಕೊಂಡಿದ್ದಾನೆ. ಫಸ್ಟ್ ಏಡ್ ಬಾಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ವಾರ್ ಅಲ್ಲಿ. ಓಕೆನಾ? ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ, ವಿದಿನ್ ದಟ್ ವಿಮಾನ ಇಸ್ ಅ ಏರೋಪ್ಲೇನ್, ಭಯಂಕರ ಶಬ್ದ ವಿತ್ ಡೇಂಜರಸ್ ಸೌಂಡ್, ವಿತ್ ಲೌಡ್ ಸೌಂಡ್ ಇಂದ ಸ್ಫೋಟಿಸಿ ಅಂದರೆ ಬರ್ಸ್ಟ್ ಆಗಿ ನೂರಾರು ಹೋಳಾಗಿ ಚದರಿ ಹೋಗುತ್ತೆ. ಇಟ್ ವಿಲ್ ಬರ್ಸ್ಟ್, ಇಟ್ ವಿಲ್ ಜಸ್ಟ್ ಕ್ರ್ಯಾಶ್ ಇನ್ ಟು ಪೀಸಸ್ ಆ್ಯಂಡ್ ಇಟ್ ವಿಲ್ ಫಾಲ್ ಡೌನ್. ನೀರಿನಾಳದಲ್ಲಿ ಎಚ್ಚರಗೊಂಡು ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ನೀರಿನಾಳದಲ್ಲಿ ಅಂದರೆ ನೀರಿನಾಳದಲ್ಲಿ ಒಳಗಡೆ, ನೀರೊಳಗಡೆ. ಸೊ ರಾಹಿಲ್ ಇಸ್ ಅ ಡಾಕ್ಟರ್. ಓಕೆ, ಸೊ ಪೈಲಟ್ ಎಲ್ಲ ಸತ್ತೋಗ್ಬಿಟ್ರು. ನಾವು ದ ರಾಹಿಲ್ ಇಸ್ ಲೆಫ್ಟ್ ಔಟ್. ನೀರಿನಾಳ ಅಂದರೆ ಡೈಪ್ ಆಫ್ ದ ವಾಟರ್. ಎಚ್ಚರ ಆಗುತ್ತೆ ರಾಹಿಲ್ಗೆ. ಡಾಕ್ಟರ್ ರಾಹಿಲ್ ಎಚ್ಚರಗೊಂಡು ಮೇಲೆ ಬರ್ತಾನೆ. ಒಂದು ಕಾಲು ಅಲುಗಾಲಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು. ಒಂದು ಕಾಲು ಬಂದು ಅಲ್ಲಾಡ್ತಿಲ್ಲ. ಇಟ್ಸ್ ನಾಟ್ ಇವನ್ ಶೇಕಿಂಗ್. ಸಮ್ ಹೌ ಸ್ವಿಮ್ ಮಾಡ್ಕೊಂಡು ಬರ್ತಾನೆ. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆ ಹೋಗುತ್ತಿದ್ದೇನೆ, ನಾನು ಆಮ್ ಐ ರೀಚಿಂಗ್ ಟು ದ ಶೋರ್ ಆರ್ ಆಮ್ ಐ ಗೋಯಿಂಗ್ ಬ್ಯಾಕ್ ಟು ದ ವಾಟರ್? ಹಿ ವಾಸ್ ನಾಟ್ ಏಬಲ್ ಟು ಜಡ್ಜ್ ದಟ್. ಅವನಿಗೇನು ಗೊತ್ತಾಗ್ತಿಲ್ಲ. ಸೈನಿಕನ ಉಡುಪಿನಲ್ಲಿ ಈಜಲು ತುಂಬ ಕಷ್ಟ. ಇನ್ ದ ಆರ್ಮಿ ಡ್ರೆಸ್ ಇಟ್ ವಿಲ್ ಬಿ ಸೋ ಹೆವಿ, ಇಟ್ ಇಸ್ ಸೋ ಡಿಫಿಕಲ್ಟ್ ಟು ವಾಕ್ ಓನ್ಲಿ. ಅದರಲ್ಲಿ ಈಜೋದು, ಟು ಸ್ವಿಮ್ ಇಟ್ಸ್ ಮಚ್ ಮೋರ್ ಡಿಫಿಕಲ್ಟ್. ಈಜಲು ತುಂಬ ಕಷ್ಟ. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೊಂದೇ. ಬಹಳ ಹೊತ್ತು ಈಜ್ತಾನೆ ಫಾರ್ ಲಾಂಗ್ ಟೈಮ್. ಇನ್ನೇನು ಅವನ ಕೈಲಿ ಆಗ್ತಾ ಇಲ್ಲ. ಹತಾಶೆ ಅಂದರೆ ಈಸ್ ಫೀಲಿಂಗ್ ವೆರಿ ಸ್ಯಾಡ್. ತುಂಬ ದುಃಖ, ಸ್ಯಾಡ್ ಆಗಿದ್ದಾನೆ. ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚು. ಕೊನೆಯ ಸಲ ತಲೆ ಎತ್ತಾನೆ, ಒಂದು ಮಿಂಚು ಬಂತು. ಮಿಂಚು ಅಂದರೆ ಲೈಟ್ನಿಂಗ್.
ಸೊ ವೆನ್ ಇಟ್ ಲೈಟ್ನಿಂಗ್ ಯು ಕ್ಯಾನ್ ಸಿ ದ ಏನಂತಾರೆ ಗುಡ್ ಅಮೌಂಟ್ ಆಫ್ ಅ ಪ್ಲೇಸ್ ಯು ಕ್ಯಾನ್ ವಾಚ್ ಆ್ಯಕ್ಚುಲಿ. ಅಷ್ಟೊಂದು ಲೈಟ್ ಬರುತ್ತೆ, ಅಷ್ಟೊಂದು ಪ್ರಕಾಶಮಾನವಾಗಿರುತ್ತೆ, ಅಷ್ಟೊಂದು ಶೈನಿಂಗ್ ಬ್ರೈಟ್ ಆಗಿರುತ್ತೆ. ಸೊ ಮಿಂಚಿ ಸಮೀಪದಲ್ಲಿ ತೀರವಿರುವುದನ್ನು ಪರಿಚಯಿಸಿತು. ಸೊ ಇನ್ ದ ಲೈಟ್ನಿಂಗ್ ಹಿ ಸಾ ದೆರ್ ಈಸ್ ಅ ಶೋರ್. He got a hope now. He can come to the land now. ಸೊ ಕಿವಿಗಡಚುವ ಗುಡುಗೊಂದು ಹಿಂಬಾಲಿಸಿತು. ಮಿಂಚು ಜೊತೆಗೆ ಥಂಡರ್ ಖಂಡಿತ ಬರುತ್ತೆ, ಗುಡುಗು ಬಂತು. ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲ್ ದೇಹದಲ್ಲಿ ಹೊಸ ರಕ್ತ ಸಂಚಾರವಾಗುತ್ತೆ. ತೀರ ಇನ್ನೇನು ಹತ್ರ ಬಂತು. ಈಸ್ ಫೀಲಿಂಗ್ ಯಾವುದೋ ಹೊಸ ಬ್ಲಡ್ ಬರ್ತಿದೆ ನನ್ನಲ್ಲಿ. ಈಸ್ ಲೈಕ್ ಎಂಥೂಸಿಯಾಸ್ಟಿಕ್ ಆಗ್ತಾ ಇದೆ ಅವನಿಗೆ, ಬಿಕಾಸ್ ಈಸ್ ಗಾಟ್ ದ ಲ್ಯಾಂಡ್. ಸಮ್ ಹೌ ಈ ಗಾಟ್ ದ ಹೋಪ್ ಟು ಲೀವ್ ನೌ. ತನ್ನೆಲ್ಲ ಶಕ್ತಿನ ಒಟ್ಟಿಗೆ ಮಾಡಿ, ಆಲ್ ದ ಸ್ಟ್ರೆಂತ್ ಹಿ ಪುಟ್ ಇಟ್ ಟುಗೆದರ್. ಸಮ್ ಹೌ ಈ ಸ್ವಿಮ್ಡ್ ಆ್ಯಂಡ್ ಹಿ ಕೇಮ್ ಟು ದ ಶೋರ್. ಶೋರಿಗೆ ಬರ್ತಾನೆ. ದಡ ಸೇರಿ ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟ. ದಿಸ್ ಈಸ್ ಅ ನಿಟ್ಟಿಸಿರು ಬಿಡೋದು, ಓಕೆನಾ? ದಡ ಸೇರಿ ಆಯಿತು. ಆದರೆ ಈ ನೆಲ ಯಾರ್ದು? ನಮ್ದ? ಶತ್ರುದ? ಇಸ್ ಇಟ್ ಅವರ್ಸ್ ಅವರ ಎನಿಮೀಸ್? ಗೊತ್ತಿಲ್ಲ. ಏನು ಮಾಡ್ತಾನೆ? ಆದರೆ ಅವನು ಬದುಕಿಸ್ಕೋಬೇಕು. ಹಿ ಹ್ಯಾಸ್ ಟು ಸೇವ್ ಹಿಸ್ ಲೈಫ್. ಆತ ಎದ್ದು ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾನೆ. ಹೀ ಟ್ರೈಡ್. ಆಗ್ತಿಲ್ಲ, ಎದ್ದೊಳಕ್ಕೆ ಆಗ್ತಿಲ್ಲ. ನೋವಿನಿಂದ ತತ್ತರಿಸ್ತಾ ಇದ್ದಾನೆ. ತತ್ತರಿಸೋದು ಅಂದರೆ ಕಷ್ಟಪಡ್ತಾ ಇದ್ದಾನೆ, ತುಂಬ ಕಷ್ಟಪಡ್ತಿದ್ದಾನೆ. ಕುಳಿತನು, ಮತ್ತೆ ಕುಸಿದು ಕೆಳಗಡೆ ಕೂತ್ಕೊಂಡು ಬಿಡ್ತಾನೆ. ಈವರೆಗೆ ಈಜಿದ್ದೇ ಅದ್ಭುತ. ಇಷ್ಟೊತ್ತು ತನಕ ನಾನು ಈಜಿದ್ದೆ, ಅದೇ ದೊಡ್ಡ ವಂಡರ್. ಮುಂದೆ ಏನು ಮಾಡ್ತೀನಿ ನಾನು? ಮತ್ತೆ ಒಂದು ಮಿಂಚು ಬರುತ್ತೆ. ಆ ಮಿಂಚಲ್ಲಿ ಒಂದು ಮನೆ ಕಾಣುತ್ತೆ ಅವನಿಗೆ. ಒಂಟಿ ಮನೆ, ಅ ಸಿಂಗಲ್ ಹೌಸ್, ಒಂದು ಒಂಟಿ ಮನೆ ಕಾಣುತ್ತೆ. ಧಾರಾಕಾರವಾಗಿ ಸುರಿತಿದೆ ಮಳೆ. ಅಂದರೆ ಇಟ್ಸ್ ರೈನಿಂಗ್ ಹೆವಿಲಿ ಲೈಕ್ ಅ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ಧಾರಾಕಾರವಾಗಿ ಸುರಿತಿದೆ. ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು. ಅವನ ಕಾಲು ಮುರಿದೋಗಿದೆ. ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಹಿಸ್ ಲೆಗ್ ನೌ. ಆತನು ಕತ್ತಲಲ್ಲಿ ತೆವಳತೊಡಗಿದನು. ತೆವಳೋದು ಅಂದರೆ ಕ್ರಾಲ್ ಮಾಡೋದು. ಈ ಸ್ಟಾರ್ಟೆಡ್ ಕ್ರಾಲಿಂಗ್. ಆ ಕತ್ತಲಲ್ಲೇ ಕ್ರಾಲ್ ಮಾಡ್ತಿದ್ದಾನೆ. ಒಂದಷ್ಟು ದೂರ ಸ್ವಲ್ಪ ಹೋಗ್ತಾನೆ. ಅಲ್ಲಿ ಮಹಿಳೆಯ ಆರ್ತನಾದ. ಮಹಿಳೆ ಅಂದರೆ ಅ ವುಮೆನ್. ಆರ್ತನಾದ ಅಂದರೆ ನೋವಿನಿಂದ ಕಿರ್ಚುತ್ತಾ ಅಳೋದು. ಅದನ್ನು ಆರ್ತನಾದ ಅಂತ ಕರೀತಾರೆ. ಸೊ ಅಂಡರ್ಲೈನ್ ದೀಸ್ ವರ್ಡ್ಸ್ ಈಸ್ ಆರ್ ವೆರಿ ಇಂಪಾರ್ಟೆಂಟ್. ದ ವೇ ಯು ಡಿಸ್ಕ್ರೈಬ್ ದ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆರ್ತನಾದ ಅಂದರೆ ಕಿರ್ಚುತ್ತಾ ಅಳುತ್ತಾ ಕೂಗೋದು. ಅದಕ್ಕೆ ಆರ್ತನಾದ ಅಂತ ಕರೀತಾರೆ. ಆ ಮಹಿಳೆಯ ಶಬ್ದವೇನೋ ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನು ಬೆಚ್ಚಿ ಬಿದ್ದ. ಅವನಿಗೆ ಭಯ ಆಗೋಯ್ತು. ಯಾರಿದು ಈ ಥರ ಅಳ್ತಾ ಇದ್ದಾರಲ್ಲ ಈ ರಾತ್ರಿಯಲ್ಲಿ? ಈ ಸಂಕಷ್ಟದಲ್ಲಿ ನಾನು ಹೇಗೆ ಮನೆಯನ್ನು ಬಾಗಿಲು ತಟ್ಟೋದು? ಹೌ ಕ್ಯಾನ್ ಐ ನಾಕ್ ದ ಡೋರ್ ಅಂತ ಅನ್ಕೊತಾನೆ. ಏನು ಮಾಡ್ತಾನೆ? ನಾಕ್ ಮಾಡ್ತಾನೆ. ಮನೆಯಿಂದ ಒಂದು ಬೆಳಕಿನ ಕಿರಣವೂ ಆಚೆ ಬರ್ತಿಲ್ಲ. ದರ್ ಈಸ್ ನೋ ಲೈಟ್ ಕಮಿಂಗ್ ಔಟ್ಸೈಡ್. ಏನಕ್ಕೆ? ಬಿಕಾಸ್ ಬ್ಲ್ಯಾಕ್ ಔಟ್ ಆಗಿದೆ. ವಾಟ್ ಈಸ್ ಬ್ಲ್ಯಾಕ್ ಔಟ್? ಬ್ಲ್ಯಾಕ್ ಔಟ್ ಅಂದರೆ ಕಂಪ್ಲೀಟಾಗಿ ಪವರ್ ತೆಗೆದುಬಿಡ್ತಾರೆ. ಡ್ಯೂರಿಂಗ್ ಯುದ್ಧದ ಟೈಮಲ್ಲಿ ದೇ ವಿಲ್ ಟೇಕ್ ದ ಪವರ್ ಆಫ್ ಇನ್ ಅ ನೈಟ್ ಟೈಮ್. ಬಿಕಾಸ್ ಅವಾಗ ಏನಾಗುತ್ತೆ, ಇಫ್ ಯಾವುದಾದ್ರೂ ಮನೇಲಿ ಕರೆಂಟ್ ಉರಿದ್ರೆ, ಸೊ ದಟ್ ಮೀನ್ಸ್ ದಟ್ ಆ ಮನೆಯಲ್ಲಿ ಏನೋ ಡೌಟ್ಫುಲ್ ನಡೀತಾ ಇದೆ ಅಂತ ಹೇಳಿ ಇಮಿಡಿಯೇಟ್ಲಿ ದೇ ಗೋ ಆ್ಯಂಡ್ ದೆಲ್ ಕ್ಯಾಚ್ ಇಟ್. ಸೊ ಬ್ಲ್ಯಾಕ್ಔಟ್ ಇದ್ದಾಗ ನೋ ಲೈಟ್, ನೋ ಕರೆಂಟ್. ಲೈಟನ್ನು ಹಾಕಂಗಿಲ್ಲ ಬ್ಲ್ಯಾಕ್ಔಟ್ ಟೈಮಲ್ಲಿ. ದಿಸ್ ಈಸ್ ದ ರೂಲ್ ಡ್ಯೂರಿಂಗ್ ದ ವಾರ್. ಮನೆಯೊಳಗೆ ಏನು ನಡೀತಾ ಇದೆಯೋ, ಯಾವ ಕ್ರೌರ್ಯ ಅಂದರೆ ಎಂಥ ಒಂದು ಡೇಂಜರಸ್ ಆ್ಯಕ್ಟಿವಿಟಿ ನಡೀತಾ ಇದೆಯೋ ಯಾರಿಗೆ ಗೊತ್ತು? ಯಾ ಅಲ್ಲಾ, ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು. ಅವನ ಅರ್ಥ ಬರ್ತಿದ್ದಂಗೆ ದರ್ ಇಸ್ ಅ ಸೌಂಡ್ ಕಾಲ್ಡ್ ಯಾ ಅಲ್ಲಾ. ಇನ್ನೂ ಜೋರಾಗಿ ಕೇಳಿಸ್ತಾ ಇದೆ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಸ್ವಲ್ಪ ನೆಮ್ಮದಿ ಆಗುತ್ತೆ ಅವನಿಗೆ. ಆತ ಬೇಗ ಮನೆ ಹತ್ರ ತೆವಳುತ್ತಾನೆ. ಕ್ರಾಲ್ ಮಾಡಿ ಹೋಗ್ತಾನೆ. ಅವನ ಕೈಯಲ್ಲಿ ಇದ್ದಿದ್ದು ಚಿಕಿತ್ಸಾ ಪೆಟ್ಟಿಗೆ ಅವಾಗಿಲ್ಲ. ದೇರ್ ಇಸ್ ನೋ ಫಸ್ಟ್ ಏಡ್ ಬಾಕ್ಸ್. ಮಿಂಚಿದಾಗ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಅಂದರೆ ಹಿ ಗಾಟ್ ಟು ನೋ ದಟ್. ಇನ್ನೊಂದ್ಸಲ ಮಿಂಚು ಬಂತು. ದೆನ್ ಹಿ ಗಾಟ್ ಟು ನೋ ದಟ್ ಹಿ ಹ್ಯಾಸ್ ರೀಚ್ ದ ಹೋಮ್. ಮತ್ತೆ ರೀಚ್ ಆಗಿಬಿಟ್ಟಿದ್ದಾನೆ. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವು ಕೇಳಿಬಂತು. ಮತ್ತೆ ಒಳಗಡೆ ನರಳಾಟ ಆಗ್ತಾ ಇದೆ. ಸುಸ್ಪಷ್ಟವಾದ ಅಂದರೆ ತೀರಾ ಸ್ಪಷ್ಟವಾಗಿರುವ ನರಳಾಟ ಕೇಳಿಸ್ತಾ ಇದೆ. ಒಳಗಡೆ ಇನ್ನೂ ಒಂದು ಹೆಂಗಸಿದ್ದಾಳೆ. ಅವಳು ಸಾಂತ್ವನ ಮಾಡ್ತಾಳೆ. ಸಾಂತ್ವನ ಇಸ್ ಅ ಕನ್ವಿನ್ಸಿಂಗ್. ಶಿ ಇಸ್ ಕನ್ವಿನ್ಸಿಂಗ್ ಇನ್ನೊಬ್ಳು. ಏನು ಮಾಡಲಿ ಮಗಳೇ, ಈ ಕತ್ಲಲ್ಲಿ ನಾನು ಯಾರನ್ನ ಕರೀಲಿ? ಹೂಮ್ ಕನ್ ಐ ಕಾಲ್? ಒಮ್ಮೆ ಬೆಳಕಾಗಿದ್ದರೆ ಸಾಕಾಗಿತ್ತು, ಒಂದ್ಸಲ ಅಲ್ಲ, ಬೆಳಕು ಬಂದುಬಿಟ್ರೆ ಸಾಕು ಅಂತ ಹೇಳ್ತಿದ್ದಾಳೆ. ಓಕೆ, ಜಸ್ಟ್ ಎ ಮಿನಿಟ್, ಗಿವ್ ಮಿ ಅ ಮಿನಿಟ್, 1 ಸೆಕೆಂಡ್ ಇರಿ. ಓಕೆ, ಆತ್ರ ಕೇಳ್ತಾಳೆ. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಲು ಹತ್ತಿ ಬಾಗಿಲು ಬಡಿದನು. ರಾಹಿಲ್ ಹೋಗಿ ಬಾಗಿಲು ಬಡಿತಾನೆ. ಅಮ್ಮ, ಬಾಗಿಲು ತೆಗೀರಿ.
ಯಾರಪ್ಪ ಅದು ಈ ಮಳೆಯಲ್ಲಿ ಕತ್ತಲ ಗುಹೆಯಲ್ಲಿ ಇಟ್ಸ್ ಲೈಕ್ ಅ ಕೇವ್, ಡಾರ್ಕ್ ಕೇವ್, ಯಾರದು ಅಂತ ಕೇಳ್ತಾಳೆ. ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ, ಐ ಆಮ್ ಹರ್ಟ್, ಪ್ಲೀಸ್ ಬಾಗಿಲು ಓಪನ್ ಮಾಡಿ. ದಯನೀಯವಾಗಿ ಅಂಗಲಾಚಿದನು. ಅಂದರೆ ತುಂಬ ಪ್ಲೀಡ್ ಮಾಡ್ತಾ ಇದ್ದಾನೆ, ಈಸ್ ಪ್ಲೀಡಿಂಗ್ ಲೈಕ್ ಬೆಗ್ಗಿಂಗ್, ಅವನು ಬೆಗ್ ಮಾಡ್ತಾ ಇದ್ದಾನೆ. ಗಾಯ, ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಹೆಂಗಸ್ ಹೇಳ್ತಾಳೆ, ಎಲ್ಲರಿಗೂ ಯುದ್ಧ ಗಾಯ ಮಾಡುತ್ತೆ, ದೇಹಕ್ಕೆ ಮನಸ್ಸಿಗೆ ಎಲ್ಲಾನು ಯುದ್ಧ. ಎಮೋಷ್ನಲಿ ಇಟ್ಸ್ ಅ ಮೆಂಟಲಿ, ಫಿಸಿಕಲಿ ಇಟ್ಸ್ ಅ ಪೇನ್ಫುಲ್, ಇಟ್ಸ್ ಅ ಹರ್ಟ್ಫುಲ್ ದಟ್ ದ ವಾರ್ ಇಸ್ ಸೋ ಹರ್ಟ್ಫುಲ್. ದ ವಾರ್ ಅನ್ನೋದು ಬಂದು, ವಿ ಹ್ಯಾವ್ ನಾಟ್ ಸೀನ್ ದ ವಾರ್, ಬಟ್ ದ ವಾರ್ ಈಸ್ ನಾಟ್ ಗುಡ್. ವಾರ್ ಇಸ್ ಲಿಟ್ರಲಿ ಅ ಬ್ಯಾಡ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಇನ್ ದ ಹ್ಯೂಮನ್ಸ್ ನಡುವೆ ಆಗೋದು ತುಂಬ ಕಷ್ಟಕರವಾದ ಒಂದು ಸಂಗತಿ ವಾರ್, ಯುದ್ಧ. ಮುದುಕಿ ಒಬ್ಬಳು ಗೊಣಗಿಕೊಂಡು ಬರುತ್ತಾಳೆ. ಮುದುಕಿ ಅಂದರೆ ಓಲ್ಡ್ ವಿಮೆನ್. ಶಿಲ್ ಕಮ್ ಆ್ಯಂಡ್ ಶಿಲ್ ಓಪನ್ ದ ಡೋರ್. ರಾಹಿಲ್ ತೆವಳುತ್ತಾ ಆತುರದಿಂದ ಮನೆಯೊಳಗೆ ಹೋಗಿ ಬಾಗ್ಲು ಹಾಕೋತಾನೆ. ಅವನು ಈ ವಿಲ್ ಗೋ ಇನ್ಸೈಡ್, ವೆರಿ ರಶಿಂಗ್ ಇನ್ಸೈಡ್, ಅಂಡ್ ಹಿ ವಿಲ್ ಪುಟ್ ದ ಡೋರ್ ಹಾಕ್ಬಿಡ್ತಾನೆ. ತಲೆ ಕೂದಲು ಬೆಳ್ಳಗಾದ ಮುದುಕಿ, ತಲೆ ಕೂದಲು ಬೆಳ್ಳಗಾಗಿದೆ. ಕೈಯಲ್ಲೊಂದು ಚಿಕ್ಕ ದೀಪ ಇದೆ. ಆ ದೀಪದ ಬೆಳಕು ಆಚೆ ಹೋಗಬಾರ್ದು ಅಂತ ಒಂದು ರಟ್ ಪೀಸ್ ಇಟ್ಟಿದ್ದಾಳೆ, ಒಂದು ಕಾಗದನ ಇಟ್ಟಿದ್ದಾಳೆ. ಸೊ ದಟ್ ಏನಕ್ಕೆ ಬ್ಲ್ಯಾಕ್ಔಟ್ ಆಗಿದೆ, ಆಚೆ ಲೈಟ್ ಹೋಗಂಗಿಲ್ಲ, ಒಂದು ಲೈಟ್ ಇಟ್ಟಿದ್ದಾಳೆ. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲ್ ಮುಖದ ಹತ್ರ ತೊಗೊಂಬರ್ತಾಳೆ. ಮುದುಕಿ ದೀಪ ತೊಗೊಂಬಂದು, ಯಾರಪ್ಪ ನೀನು, ನಮ್ಮ ಕಡೆಯವನ್ನ ತಾನೇ, ಯು ಆರ್ ಫ್ರಮ್ ಅವರ್ ಸೈಡ್ ರೈಟ್ ಅಂತ ಕೇಳ್ತಾಳೆ. ಭಯ ಮತ್ತು ಸಂದೇಹ, ಭಯ ಅಂದರೆ ಫಿಯರ್, ಸಂದೇಹ ಡೌಟಿಂದ ಕೇಳ್ತಾಳೆ ಅಜ್ಜಿ. ಛಾಯೆ ಅಂದರೆ ಇನ್ ಹರ್ ಫೇಸ್ ಶಿ ಹ್ಯಾಸ್ ಅ ಫಿಯರ್ ಆ್ಯಂಡ್ ಶಿ ಹ್ಯಾಸ್ ಅ ಡೌಟ್. ಆತನು ಮುದುಕಿಯ ಕೈ ದೀಪದೆಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ಇವನ್ ಹಿ ಹ್ಯಾಡ್ ಅ ವೆರಿ ಡಿಗ್ನಿಫೈಡ್ ಆನ್ಸರ್. ಹಿಲ್ ಟೆಲ್, ಯುದ್ಧ ಮಾಡೋ ಮೂರ್ಖ ನಾನಲ್ಲ. ಐ ಆಮ್ ನಾಟ್ ಅ ಇಡಿಯಟ್, ದ ಪರ್ಸನ್ ಹೂ ಈಸ್ ಡೂಯಿಂಗ್ ಅ ಯುದ್ಧ, ಹೂ ಈಸ್ ಡೂಯಿಂಗ್ ಅ ವಾರ್. ಐ ಆಮ್ ದ ಒನ್ ಹೂ ಈಸ್ suffering because of this yuddha. I am from the human being. I am a human being who is suffering this ಅಂತ ಹೇಳ್ತಾನೆ. ಇಟ್ ಹ್ಯಾಸ್ ಅ ವೆರಿ ಗುಡ್ ಇನ್ನರ್ ಮೀನಿಂಗ್ ಆ್ಯಕ್ಚುಲಿ. ಗಂಭೀರವಾಗಿ ನೋಡಿದನು, ತುಂಬ ಡಿಗ್ನಿಫೈಡ್ ಆಗಿ ಹೇಳ್ತಾನೆ. ಯಾ ಅಲ್ಲಾ ಉಮ್ಮ, ನನ್ನನ್ನು ರಕ್ಷಿಸು, ನಾನೆನ್ನು ತಾಳಲಾರೆ. ಒಳಗಿನಿಂದ ಮತ್ತೊಮ್ಮೆ ಕೇಳಿಸ್ತು ಅರ್ಥನಾದ, ಮತ್ತೆ ಒಳಗಿಂದ ಕೇಳಿಸ್ತಾ ಇದೆ, ಸೇವ್ ಮೀ ಅಂತ. ಯಾರಮ್ಮ ಅದು, ಏನಾಗಿದೆ ಅಂತ ಕೇಳ್ತಾನೆ ರಾಹಿಲ್. ಅದಕ್ಕೆ ಅವಳು ಏನು ಹೇಳಪ್ಪ, ನನ್ನ ಸೊಸೆ, ಮೈ ಡಾಟರ್ ಇನ್ ಲಾ, ಹೆರಿಗೆ ಬೇನೆ ಅಂದರೆ ಶಿ ಈಸ್ ಅಬೌಟ್ ಟು ಡೆಲಿವರ್ ಅ ಬೇಬಿ, ಅವಳಿಗೆ ನೋವಾಗಿದೆ, ಶಿ ಈಸ್ ಅನ್ ಲೇಬರ್ ಪೇನ್ ಅಂತ ಹೇಳ್ತಾಳೆ ಅಜ್ಜಿ. ಸಂಜೆಯಿಂದ ನೋವು, ಡಾಕ್ಟರನ್ನು ಕರೆಯೋಣ ಅಂದರೆ ಯಾರೂ ಇಲ್ಲ, ಈ ಯುದ್ಧ ಬೇರೆ, ಕತ್ಲಿದು, ಕರೆಂಟ್ ಇಲ್ಲ, ಏನು ಮಾಡೋದು, ಹೆರಿಗೆ ಆದರೆ ಸಾಕಾಗಿದೆ ಅಂತ ಹೇಳ್ತಾಳೆ. ಅವನ ಹೇಳ್ತಾನೆ, ಅಮ್ಮ ನಾನು ಡಾಕ್ಟರ್, ನಾನು ಪರೀಕ್ಷೆ ಮಾಡಲಾ, ಕ್ಯಾನ್ ಐ ಸಿ ಎಕ್ಸಾಮಿನ್? ಹೌದಾ ಅಂತ ಹೇಳ್ತಾಳೆ. ಮುಖದ ಎಲ್ಲ ಸಂದೇಹ, ಎಲ್ಲ ಭಯ ಎಲ್ಲ ಹೊಟ್ಟೋಯ್ತು ಅಜ್ಜಿಗೆ, ಎಲ್ಲ ಹೊಟ್ಟೋಯ್ತು. ಶಿ ಈಸ್ ರಿಲ್ಯಾಕ್ಸ್ ನಾವು, ಸಮ್ ಒನ್ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಡಾಟರ್ ಇನ್ ಲಾ, ಮೈ ಸೊಸೆ ಅಂತ. ತುಂಬ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದಿ, ಇರು ನನ್ನ ಮಗನ ಬಟ್ಟೆ ಕೊಡುವೆ ಅಂತ ಹೇಳ್ತಾಳೆ ಅಜ್ಜಿ. ಲೆಟ್ ಮಿ ಗಿವ್ ಯು ಡ್ರೆಸ್ ಆಫ್ ಮೈ ಸನ್ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಬಟ್ಟೆಗಳನ್ನು ತರ್ತಾಳೆ. ಅವನು ಕೂತಿದ್ದ ಕಡೆನೇ ಚೇಂಜ್ ಮಾಡ್ಕೋತಾನೆ. ಯಾಕೆ ಎದ್ದು ನಿಲ್ಲಕ್ಕಾಗ್ತಾ ಇಲ್ವಾ ಅಂತ ಕೇಳ್ತಾಳೆ ಅಜ್ಜಿ. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಆಮೇಲೆ ನೋಡೋಣ, ಪರವಾಗಿಲ್ಲ, ನಿಮ್ಮ ಸೊಸೆನ ನೋಡ್ತೀನಿ ಮೊದಲು, ಐ ಲುಕ್ ಎಟ್ ಯುವರ್ ಡಾಟರ್ ಇನ್ ಲಾ ಅಂತ ಹೇಳ್ತಾನೆ. ಮುದುಕಿ ದೀಪ ಹಿಡ್ಕೊಂಡು ಒಳಗಡೆ ಹೋಗ್ತಾಳೆ. ಇವನು ತೆವಳ್ಕೊಂಡು ಒಳಗೆ ಹೋಗ್ತಾನೆ, ಕ್ರಾಲ್ ಮಾಡ್ತಾ ಒಳಗಡೆ ಹೋಗ್ತಾನೆ. ಹಿಂಬಾಲಿಸು ಅಂದರೆ ಹಿ ವಿಲ್ ಫಾಲೋ ದ ಅಜ್ಜಿ. ದೆನ್ ಹಿ ವಿಲ್ ಸಿ ಅ ಲೇಡಿ, ಶಿ ಈಸ್ ಸಫರಿಂಗ್ ವಿತ್ ಅ ಲೇಬರ್ ಪೇನ್. ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಐ ವಿಲ್ ಎಕ್ಸಾಮಿನ್ ಹರ್, ಯು ಪ್ಲೀಸ್ ಗೆಟ್ ಮಿ ದ ಹಾಟ್ ವಾಟರ್ ಅಂತ ಹೇಳ್ತಾನೆ. ಮುದುಕಿಯನ್ನು ಕಳಿಸಿ ಅವಳನ್ನ ಪರೀಕ್ಷೆ ಮಾಡ್ತಾನೆ, ಮಲಗಿದ್ದವಳನ್ನ, ಸೊಸೆಯನ್ನು ಪರೀಕ್ಷೆ ಮಾಡ್ತಾನೆ. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಒಂದು ನೋವು ಬಂದು ಅವಳು ಕಿರುಚ್ಕೋತಾಳೆ, ಜೋರಾಗಿ ಅರಚ್ಕೋತಾಳೆ. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವೂ ಕೇಳಿಸಿತು. ಆಚೆ ಕಡೆ ಅದರ ಜೊತೆಗೆ ದೆರ್ ಈಸ್ ಅ ಏರೋಪ್ಲೇನ್ ಆ್ಯಂಡ್ ಆಲ್ಸೋ ಅ ಬಾಂಬ್. ಸ್ಫೋಟ ಆಯಿತು, ಬಸ್ಟ್ ಎಕ್ಸ್ಪ್ಲೋಸಿವ್ ಇದಾಯಿತು. ಜೀವಿಯೊಂದು ಜೀವ ಸಹಿತ ಹೊರ ಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಒಂದು ಜೀವ, ಅ ಲೈಫ್, ಇಸ್ ಪುಟಿಂಗ್ ಔಟ್ ಅನದರ್ ಲೈಫ್ ಆ್ಯಂಡ್ ಶಿ ಸ್ಟ್ರಗ್ಲಿಂಗ್ ಫಾರ್ ದಟ್. ಅ ಮದರ್, it's a very difficult job for a mother to deliver a baby. It's not so easy. She undergoes such a tremendous pain during a birth of a baby. It's unimaginable pain. So this lady, she's struggling to get
the baby with a life to this universe. ಹೊರಗೆ ಯುದ್ಧದ ಇದರಲ್ಲಿ ದೇ ಆರ್ ಕಿಲ್ಲಿಂಗ್ ದ ಪೀಪಲ್. ಹಿಯರ್ ದಿಸ್ ಲೇಡಿ ಶಿ ಈಸ್ ಸ್ಟ್ರಗ್ಲಿಂಗ್ ಟು ಗೆಟ್ ದ ಲೈಫ್ ಟು ದ ವರ್ಲ್ಡ್. ಹಿಯರ್ ದ ಪೀಪಲ್ ಆರ್ ಕಿಲ್ಲಿಂಗ್ ದ ಲೈಫ್ ಇನ್ ದ ನೇಮ್ ಆಫ್ ದ ವಾರ್. ರಾಹೇಲನು ತಲೆ ಕೊಡುತ್ತಾನೆ. ಆಕೆಗೆ ಸುಲಭವಾಗಿ ಹೊರಗೆ ಆಗೋದಿಲ್ಲ ಅಂತ ಗೊತ್ತಾಯಿತು. ಹಿ ಗಾಟ್ ಟು ನೋ ಇಟ್ಸ್ ನಾಟ್ ಸೋ ಈಸಿ, ದ ಲೇಬರ್ ಪೇನ್, ಶಿ ಕೆನಾಟ್ ಡೆಲಿವರ್ ಅ ಬೇಬಿ ವೆರಿ ಈಸಿಲಿ ಅಂತ ಹಿ ಗಾಟ್ ಟು ನೋ. ದೆರ್ ಇಸ್ ಸಮ್ ಕಾಂಪ್ಲಿಕೇಶನ್, ದೆರ್ ಇಸ್ ಸಮ್ ಡಿಫಿಕಲ್ಟಿ. ಆಸ್ಪತ್ರೆಗೆ ಸೇರಿಸಿದ್ರೆ ಮಾತ್ರ, ಆಸ್ಪತ್ರೆ ಅಂದರೆ ಹಾಸ್ಪಿಟಲ್ಗೆ ಹೋದರೆ ಮಾತ್ರ ಶಿ ಕ್ಯಾನ್ ಸರ್ವೈವ್, ಶಿ ಕ್ಯಾನ್ ಡೆಲಿವರ್ ಅ ಬೇಬಿ ಅಂತ ಹಿ ಗಾಟ್ ಟು ನೋ. ಆ ಹೊತ್ತಲ್ಲಿ ಅದು ಆಗಲ್ಲ, ಅಸಾಧ್ಯ, ಇಟ್ಸ್ ಇಂಪಾಸಿಬಲ್. ಮಗು ಹೇಗೋ ಮಾಡಿ ಆಚೆ ತೆಗೆದ, ಆದರೆ ಮಗು ನಿರ್ಜೀವವಾಗಿತ್ತು. ದ ಬೇಬಿ ವಾಸ್ ಲೈಫ್ಲೆಸ್, ದ ಬೇಬಿ ವಾಸ್ ಡೆಡ್, ಇಟ್ ವಾಸ್ ನಾಟ್ ಅಲೈವ್. ಹೌ ಮಚ್ ಎವರ್ ದ ಲೇಡಿ ಶಿ ಸ್ಟ್ರಗಲ್ಡ್ ಟು ಗೆಟ್ ಔಟ್ ದ ಬೇಬಿ ವಿತ್ ಲೈಫ್, but she couldn't do it. The baby was dead when it came out. ನಿರ್ಜೀವ ಅಂದರೆ ಲೈಫ್ಲೆಸ್. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆಯಲ್ಲಿ ಪ್ರತಿಧ್ವನಿಸಿತು. ಅಳ್ತಾ ಇದ್ದಾರೆ, ಕಿರ್ಚುತ್ತಾ ಇದ್ದಾರೆ ಇಬ್ಬರು ಕೂಡ. ಅಜ್ಜಿ ಮತ್ತು ಸೊಸೆ, ಮುದುಕಿ ಮತ್ತು ಸೊಸೆ ಇಬ್ಬರು ಕಿರ್ಚಾಡ್ತಾ ಇದ್ದಾರೆ. ಬಿಕಾಸ್ ದೇ ಜಸ್ಟ್ ಲಾಸ್ಟ್ ಅ ಬೇಬಿ. ಬಿಕಾಸ್ ಫಾರ್ ದಟ್ ಬೇಬಿ ಶಿ ಹ್ಯಾಸ್ ಸ್ಟ್ರಗಲ್ಡ್ ಫ್ರಮ್ ಸೋ ಮೆನಿ ಇಯರ್ಸ್. ಎಷ್ಟೋ ವರ್ಷಗಳ ನಂತರ, ಸುಮಾರು 5 ವರ್ಷಗಳ ನಂತರ ಅವಳಿಗೆ ಮಗು ಆಗಿರುತ್ತೆ. And she couldn't save that baby because of the war. If the war was not there, she could have saved her baby. ಯುದ್ಧದಿಂದ ಮಗುವನ್ನು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಮನುಷ್ಯರಿಗೆ ಯಾವಾಗ ಬುದ್ಧಿ ಕೊಡ್ತೀಯಾ ದೇವರೇ? ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ. somehow I would have saved my baby ಅಂತ ಹೇಳ್ಕೋತಾಳೆ ಅಜ್ಜಿ. ಯಾವಾಗ ಬುದ್ಧಿ ಕೊಡ್ತೀಯಾ ಮನುಷ್ಯರಿಗೆ? when will you give them ಬುದ್ಧಿ ಅಂತ. ಎದೆ ಬಡಿದುಕೊಳ್ತಾ ಸೊಸೆಗೆ ಸ್ನಾನ ಮಾಡಿಸ್ತಾಳೆ. ಶಿ ವಿಲ್ ಗಿವ್ ಅ ಬಾತ್ ಟು ಡಾಟರ್ ಇನ್ ಲಾ. ಒಂದು ಕಡೆ ಮಲಗಿಸ್ತಾಳೆ, ಇನ್ನೊಂದು ಕಡೆ ಮಗು, ಸತ್ತೋಗಿರೋ ಮಗು, ಅದಕ್ಕೆ ಬಟ್ಟೆ ಸುತ್ತಿ ಇನ್ನೊಂದು ಕಡೆ ಮಲಗಿಸ್ತಾಳೆ. ರಾಹೇಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದ. ಹಿ ಕೇಮ್ ಔಟ್ ಆಫ್ ದ ವಾರ್ಡ್ ರೂಮ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಗಿವಿಂಗ್ ಅ ಟ್ರೀಟ್ಮೆಂಟ್ ಫಾರ್ ಹಿಸ್ ಲೆಗ್. ಮುದುಕಿಯಿಂದ 2 ಹಲಿಗೆ ತುಂಡು ತಗೋತಾನೆ. ಹಲಿಗೆ ತುಂಡು ಅಂದರೆ ವುಡನ್ ಪ್ಲ್ಯಾಂಕ್ ತೊಗೊಂಡು ಹಿ ವಿಲ್ ಪುಟ್ ಫಾರ್ ಹಿಸ್ ಲೆಗ್ ಲೈಕ್ ದಿಸ್. ಆ ಕಡೆ ಈ ಕಡೆ ಇಟ್ಟು, ಬಿಕಾಸ್ ಇಟ್ಸ್ ಅ ಫ್ರ್ಯಾಕ್ಚರ್, ಸರಿ ಮಾಡ್ಕೋತಾನೆ. ಸೊ ತುಂಡಾಗಿಲ್ಲ ಅಂತ ಅನ್ನಿಸ್ತು. ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆ ಸಹ ಉಳಿತಿರಲಿಲ್ಲ. ಇಫ್ ಇಟ್ ವಾಸ್ ಲಿಟಲ್ ಲೇಟ್, ಇವನ್ ಯುವರ್ ಡಾಟರ್ ಇನ್ ಲಾ ವುಡ್ ಹ್ಯಾವ್ ನಾಟ್ ಬೀನ್ ಸರ್ವೈವ್ಡ್, ಇವನ್ ಶಿ ವುಡ್ ಹ್ಯಾವ್ ಪಾಸ್ಡ್ ಅವೇ ಅಂತ ಹೇಳ್ತಾನೆ. ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ. ಐ ಆಮ್ ರಿಯಲಿ ಟಯರ್ಡ್ ನೌ, ಪ್ಲೀಸ್ ಗಿವ್ ಮಿ ಸಮ್ ಪ್ಲೇಸ್ ಟು ಸ್ಲೀಪ್ ಅಂತ ಹೇಳ್ತಾನೆ. ಮುದುಕಿ ಈಗಲೂ ಸಂದೇಹದಿಂದ ಆತನ ದೃಷ್ಟಿ ಸೆಳ್ತಾಳೆ. ಈಗಲೂ ನೋಡ್ತಾಳೆ, ಯಾರು ಇವನು? ವೈರಿ ದೇಶದವನ, ನಮ್ಮ ಕಡೆಯವನ? ಈಸ್ ಈ ಫ್ರಮ್ ಅವರ್ ಸೈಡ್ ಆರ್ ದ ಎನಿಮಿ ಸೈಡ್? ಅಷ್ಟರಲ್ಲಿ ಟಕ್ 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 ಪುನಃ ಶಬ್ದ. ಜೊತೆಯಲ್ಲೇ ಯಾರದು? ಒಳಗೆ ಬಾಗಿಲು ತೆರೆಯಿರಿ, ಅಧಿಕಾರವಾಣಿ, ಸಮ್ವನ್ ಇಸ್ ಕಮಾಂಡಿಂಗ್, ಹೂ ಇಸ್ ಇನ್ಸೈಡ್, ಪ್ಲೀಸ್ ಓಪನ್ ದ ಡೋರ್ ಅಂತ. ಮುದುಕಿಯ ಸಂದೇಹ ನಿಜವಾಗಿತ್ತು. ಮುದುಕಿಯ ಸಂದೇಹ, ಡೌಟ್ ವಾಸ್ ರಿಯಲ್. ಹಿ ಈಸ್ ನಾಟ್ ಫ್ರಮ್ ಅವರ್ ಕಂಟ್ರಿ, ಹಿ ಈಸ್ ಫ್ರಮ್ ಅ ಎನಿಮಿ ಸೈಡ್. ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಅವಳಿಗೆ ಕೋಪ ಬರುತ್ತೆ. ಇವನು ನಮ್ಮ ಕಡೆಯವನಲ್ಲ, ಎನಿಮಿ ಕಡೆಯವನು ಅಂತ. ಬಾಗಿಲು ಬಳಿ ಸಮೀಪಿಸುತ್ತಾ ಆತನ ಮುಖ ನೋಡ್ತಾಳೆ. ಆಸ್ ಶಿ ನಿಯರ್ಡ್ ದ ಡೋರ್ ಶಿ ಲುಕ್ಡ್ ಅಟ್ ಹಿಮ್. ಓ, ಆ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಸೊ ದೀಸ್ ಆರ್ ದ ಐಸ್, ಜಸ್ಟ್ ಲುಕ್ಸ್ ಲೈಕ್ ಮೈ ಸನ್ ಹೂ ವೆಂಟ್ ಟು ಅ ವಾರ್. ಅವನ ಥರನೇ ಇದೆ. ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಅಸಹಾಯಕತೆ ಅಂದರೆ ಹೆಲ್ಪ್ಲೆಸ್ ಸಿಚುಯೇಷನ್. ಆ್ಯಂಡ್ ಹೀ ಈಸ್ ರಿಕ್ವೆಸ್ಟಿಂಗ್ ಆ್ಯಂಡ್ ಬೆಗ್ಗಿಂಗ್ ಲೈಕ್ ನಾಟ್ ಟು ಓಪನ್ ದ ಡೋರ್, ಪ್ಲೀಸ್ ನಾಟ್ ಟು ಓಪನ್ ದ ಡೋರ್. ಬಾಗಿಲು ತೆಗೆಯಿರಿ. ಈ ಬಾರಿ ಗರ್ಜನೆ ಬಂತು, ಹೊರಗಿನ ಧ್ವನಿ. ಆಚೆ ಕಡೆಯಿಂದ ಹೇಳ್ತಾರೆ, ಬಾಗಿಲು ತೆಗೆಯಿರಿ. ನಿಶ್ಶಬ್ದವಾಗಿ ರಾಹೇಲನು ಸೊಸೆಯ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯಲ್ಲಿ ತುರಿಸಿದಳು. ಅವಳ ಏನು ಮಾಡ್ತಾಳೆ, ಸೊಸೆ ಮಂಚದ ಕೆಳಗಡೆ ಕಳಿಸ್ಬಿಡ್ತಾಳೆ. ಅಂಡರ್ ದ ಕಾಟ್ ಶಿಲ್ ಮೇಕ್ ಹಿಮ್ ಟು ಗೋ. ಬಟ್ಟೆ ಸುತ್ತಿದ್ದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲ ತೆಗೆದಳು. ಏನು ಮಾಡ್ತಾಳೆ, ಶಿಲ್ ಟುಕ್ ದ ಬೇಬಿ, ಶಿಲ್ ಪುಟ್ ನೆಕ್ಸ್ಟ್ ದ ಡೋರ್ ಆ್ಯಂಡ್ ಶಿಲ್ ಓಪನ್ ದ ಡೋರ್. ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು, ದೇವರ್ ಇನ್ ದ ಯೂನಿಫಾರ್ಮ್ ಆಫ್ 5 ಸೋಲ್ಜರ್ಸ್. ಸೊ ಬಂದು ಹೇಳ್ತಾರೆ, ಯಾರಾದರೂ ಗಾಯಗೊಂಡ ಸೈನಿಕರು ಬಂದರಾ? ಇಸ್ ದರ್ ಎನಿ ಆರ್ಮಿ ಹೂ ಕೇಮ್ ವಿತ್ ಹರ್ಟ್? ಯಾರಾದರೂ ಬಂದ್ರಾ ಅಂತ ಕೇಳ್ತಾರೆ. ಒಳ ನುಗ್ಗಿದ್ದರಾ? ದೇ ಕಮ್ ಇನ್ಸೈಡ್. ಇಲ್ಲವಲ್ಲ. ಮುದುಕಿ ಹೇಳ್ತಾಳೆ, ನೋ ಒನ್ ಕೇಮ್. ನಮ್ಮವರ, ಆ ಕಡೆಯವರ ಅಂತ ಕೇಳ್ತಾಳೆ. ಇಸ್ ಇಟ್ ಫ್ರಮ್ ಅವರ್ ಆ್ಯಂಡ್ ದ ಅದರ್ ಸೈಡ್? ಆ ಕಡೆಯವರು.
ದ ಅದರ್ ಪೀಪಲ್, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ದೇ ಕೇಮ್ ಟು ಅಟ್ಯಾಕರ್ಸ್. ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುರುಳಿಸಿದೆವು. ವಿದಿನ್ ದಟ್ ವಿ ಜಸ್ಟ್ ಬರ್ಸ್ಟೆಡ್ ಆ್ಯಂಡ್ ಅಟ್ಯಾಕ್ಡ್ ದ್ಯಾರ್ ಏರೋಪ್ಲೇನ್ ಎಂದು ಒಬ್ಬನೆಂದಾಗ ಇನ್ನೊಬ್ಬನು, ಸಾರ್ ಅದರಲ್ಲಿದ್ದವರು ಬದುಕಿರಲಾರರು. ಸರ್, ದ ಪೀಪಲ್ ಹೂ ವರ್ ದ್ಯಾರ್ ಇನ್ ದ ಏರೋಪ್ಲೇನ್, ದರ್ ಈಸ್ ನೋ ಚಾನ್ಸ್ ದಟ್ ದೇ ಹ್ಯಾವ್ ಸರ್ವೈವ್ಡ್. ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ. ಇಫ್ ದೇ ಜಸ್ಟ್ dive in this water also, there is no chance of surviving for them. ಸಾಧ್ಯತೆ ಇಲ್ಲ. ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ. ವಿ ಆರ್ ಜಸ್ಟ್ ಡೂಯಿಂಗ್ there is no use that we are searching for them. It's like a waste of a time. ವ್ಯರ್ಥ ಪ್ರಯತ್ನ, it's a waste of a time we are doing. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ, ಇಟ್ಸ್ ಓಕೆ ಫೈನ್, ಬಟ್ ಸ್ಟಿಲ್ ಯು ಜಸ್ಟ್ ಲುಕ್ ಇನ್ ಟು ದಿಸ್ ಹೌಸ್ ಅಂತ ಹೇಳ್ತಾನೆ ಅವನು. ಉಳಿದವರು ಹೊಳ ಹೋಗ್ತಾರೆ, ಅವ್ರು ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಮುದುಕಿ ಅಳ್ತಾಳೆ. ಶಿಲ್ ಕ್ರೈ ಆ್ಯಂಡ್ ಶಿಲ್ ಟೆಲ್, ನೋಡಿ, ನನ್ನ ಮೊನ್ಮಗುವಿನ ಹೆಣವಿದೆ, ಅದನ್ನು ನೋಡಿ. ಲುಕ್ ಎಟ್ ದ ಬೇಬಿ, ದಿಸ್ ಇಸ್ ಮೈ ಬೇಬಿ, ಜಸ್ಟ್ ದಟ್ ಇಟ್ ಇಸ್ ಡೈಡ್ ನೌ, ಯು ಜಸ್ಟ್ ಲುಕ್ ಎಟ್ ಇಟ್ ಅಂತ ಹೇಳ್ತಾಳೆ. ಈ ಯುದ್ಧ ನನ್ನ ಮೊಮ್ಮಗನನ್ನು ಉಳಿಸಲಿಲ್ಲವಲ್ಲ. ದಿಸ್ ವಾರ್ ಇಟ್ ಡಿಂಟ್ ಇವನ್ ಗಿವ್ ಅ ಲೈಫ್ ಟು ಮೈ ಬೇಬಿ, ದ ನ್ಯೂ ಬಾರ್ನ್ ಬೇಬಿ. ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ? ಫಾರ್ ಹೂಮ್ ಆ್ಯಂಡ್ ವೈ ದಿಸ್ ವಾರ್ ಇಸ್? ಅದನ್ನು ಹೇಳಿರಲ್ಲ. ಯು ಜಸ್ಟ್ ಟೆಲ್ ಮಿ ದಟ್ ಅಟ್ ಲೀಸ್ಟ್ ಎನ್ನುತ್ತಾ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದಳು. ಶಿ ಜಸ್ಟ್ ಸ್ಯಾಟ್ ನೆಕ್ಸ್ಟ್ ಟು ದಟ್ ಬೇಬಿ ಆ್ಯಂಡ್ ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಬಂದವರು ಮಗುವಿನ ಮೃತ ದೇಹವನ್ನು ದಿಟ್ಟಿಸಿದರು. ದೇ ಜಸ್ಟ್ ಸಾ ಅಟ್ ದ ಬೇಬಿ ವಿಚ್ ವಾಸ್ ಲೈಯಿಂಗ್ ನೆಕ್ಸ್ಟ್ ಟು ದ ಡೋರ್. ಕೋಣೆಯಲ್ಲಿ ಹರಡಿಸಿದ ಹಸಿ ನೆಕ್ತರ ವಾಸನೆ, ಹಸಿ ನೆತ್ತರು ಅಂದರೆ ದ ಬ್ಲಡ್. ವೆನ್ ದ ಬೇಬಿ ಕಮ್ಸ್ ಔಟ್, ಇಟ್ ಟೇಕ್ಸ್ ಔಟ್ ಅ ಲಾಟ್ ಆಫ್ ಅ ಬ್ಲಡ್ ಫ್ರಮ್ ದ ಬಾಡಿ. ಸೊ ಆ ಬ್ಲಡ್ ವಾಸನೆ ಇನ್ನೂ ಹೋಗಿಲ್ಲ. ಇಟ್ಸ್ ಜಸ್ಟ್ ಅ ರಾ ಬ್ಲಡ್ ವಿಚ್ ಇಸ್ ಆನ್ ದ ಫ್ಲೋರ್. ಅವರ ಮೂಗಿಗೆ ಬಡಿಯುತ್ತೆ. ಏನು ಮಾಡ್ತಾರೆ? ಅವರು ನಿಶ್ಶಬ್ದವಾಗಿ ಹೊರನಡೆದರು. ದೇ ಜಸ್ಟ್ ವೆಂಟ್ ಔಟ್. ನಿಶ್ಶಬ್ದವಾಗಿ, ಮೌನವಾಗಿ, ಸೈಲೆಂಟ್ಲಿ ದೇ ಜಸ್ಟ್ ವೆಂಟ್ ಔಟ್. ಬಳಿಕ ಆಕೆ ರಾಹಿಲನನ್ನು ಹೊರಗೆ ಕರೆದು ತಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆಯಿರಿ. ಶಿ ಕೇಮ್ ಔಟ್ ವಿತ್ ರಾಹಿಲ್ ಅಂಡ್ ಶಿ ಶೋಡ್ ಹರ್ ರೂಮ್. ದೆನ್ ಶಿ ಟೋಲ್ಡ್ ಹಿಮ್, ಯು ಜಸ್ಟ್ ಬಿ ಹಿಯರ್ ಇನ್ ದಿಸ್ ರೂಮ್ ಫಾರ್ ಟುನೈಟ್ ಆ್ಯಂಡ್ ಟುಮಾರೋ ವಿಲ್ ಸಿ ಒನ್ ಮೋರ್ ಅರೇಂಜ್ಮೆಂಟ್, ವಿಲ್ ಡೂ ಅರೇಂಜ್ಮೆಂಟ್. ಒಂದೆರಡು ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡಿತು. ಸೊ ದೇ ಗಾಟ್ ಎ ಗುಡ್ ಟ್ರಸ್ಟ್ ಬಿಟ್ವೀನ್ ದೆಮ್. ಇಬ್ಬರಲ್ಲೂ ಪರಸ್ಪರರಲ್ಲಿ ಸುಖ ದುಃಖಗಳು ಹಂಚಿಕೊಂಡರು. ದೇ ಶೇರ್ಡ್ ಆಲ್ ದ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್. ಮುದುಕಿಯೇ ಮೊದಲು ತನ್ನ ಕಡತ ಬಿಚ್ಚಿದಳು ಅಂದರೆ ಶೀ ಸ್ಟಾರ್ಟೆಡ್ ಟೆಲ್ಲಿಂಗ್ ಅಬೌಟ್ ಹರ್ ಸೆಲ್ಫ್. ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಇಟ್ಸ್ ಬೀನ್ ಲೈಕ್ 50 years ಐ ಕೇಮ್ ಟು ದಿಸ್ ಪ್ಲೇಸ್. ಮದುವೆಯಾಗಿ ನವವಧುವಾಗಿ ಈ ಊರಿಗೆ ಪ್ರವೇಶಿಸಿದೆ. ನವವಧು ಅಂದರೆ ಅ ನ್ಯೂ ಬ್ರೈಡ್ ಆಗಿ ಐ ಕೇಮ್ ಟು ದಿಸ್ ರೂಮ್, ಕೇಮ್ ಟು ದಿಸ್ ಪ್ಲೇಸ್. ಕೆಲವು ಕಾಲ ನೆಮ್ಮದಿಯಿಂದ ಇದ್ದೆವು. ವಿ ವರ್ ಸೋ ಹ್ಯಾಪಿ. ಜಮೀನು ಇತ್ತು, ವಿ ಹ್ಯಾಡ್ ಅ ಗುಡ್ ಪ್ರಾಪರ್ಟಿ, ವಿ ಹ್ಯಾಡ್ ಎವ್ರಿಥಿಂಗ್. ಆದರೆ ನೆಮ್ಮದಿಯಿಂದ ಜನ ಬಿಡಬೇಕಲ್ಲ. ದೇ ಡಿಂಟ್ ಲೀವ್ ಅಸ್ ಟು ಲಿವ್ ಇನ್ ಅ ಪೀಸ್. ತಿರಸ್ಕಾರದಿಂದ ನುಡಿದಳು, ಯುದ್ಧವಂತೆ ಯುದ್ಧ ಅಂತ. ಶಿ ಟೋಲ್ಡ್, ಯುದ್ಧವಂತೆ ಯುದ್ಧ. ಶಿ ವಾಸ್ ವೆರಿ ಅಪ್ಸೆಟ್ ವಿತ್ ದ ವಾರ್. ಆಗಲೂ ಯುದ್ಧವಾಗಿತ್ತ ಅಜ್ಜಿ? ರಾಹಿಲ್ ಕೇಳ್ತಾನೆ. ಅಟ್ ದ ಟೈಮ್ ಆಲ್ಸೋ ದೇರ್ ವಾಸ್ ಅ ವಾರ್. ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ದಿಸ್ ಪ್ಲೇಸ್ ವಾಸ್ ಇನ್ ದೇರ್ ಹ್ಯಾಂಡ್ಸ್. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ. ಧರ್ಮ ಅಂದರೆ ರಿಲಿಜನ್. ಅದಕ್ಕೋಸ್ಕರ ಯುದ್ಧ ಮಾಡಿದ್ರು. 1000 ಗಟ್ಟಲೆ ಜನರು ಪ್ರಾಣ ತೆತ್ತರು. ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಆಫ್ಟರ್ ಸೋ ಮೆನಿ ಪೀಪಲ್ ಡೈಡ್, ದಿಸ್ ಪ್ಲೇಸ್ ಬಿಲಾಂಗ್ ಟು ದಿಸ್ ಪ್ಲೇಸ್ ಇಟ್ ಸೆಲ್ಫ್. ಊರೇನೋ ಕೈ ಬದಲಾಯಿಸಿತು. ಆದರೇನು, ನಮ್ಮ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆಯೇ? ಎವ್ರಿಥಿಂಗ್ ಚೇಂಜ್ಡ್, ಬಟ್ ದೇರ್ ಈಸ್ ನಥಿಂಗ್ ಚೇಂಜ್ಡ್ ಇನ್ ಅವರ್ ಲೈಫ್ ಸ್ಟೈಲ್. ಬೆವರಳಿಸಿ ದುಡಿದಿದ್ದು ಈ ಜನರು ಹಲವು ಹೆಸರು ಹೇಳಿ, ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ಇನ್ ದ ನೇಮ್ ಆಫ್ ಅ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ಕಾರಣ ಕೊಟ್ಟು ದೇ ಲೂಟ್ ಎವ್ರಿಥಿಂಗ್ ದಟ್ ವಿ ಹ್ಯಾವ್ ವರ್ಕ್ಡ್ ಹಾರ್ಡ್ ಫ್ರಮ್ ಅಸ್. ದುಡಿದದ್ದನ್ನೇ ಕೊಂಡದು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಿತ್ತು. ಮನೆ ಮಕ್ಕಳನ್ನು ಯುದ್ಧಕ್ಕೆ ಕೊಂಡೊಯ್ತಾರಲ್ಲ. So whatever we work, if they take that, it is fine. But they won't let even the children to stay at the house. They even take the children to the war field as a soldiers. ಇವರ ಮನೆ ನೆಲಕ್ಕೆ ಕೈ ಬಡಿದು ಶಪಿಸಿದಳು ಮುದುಕಿ. ಇವರ ಮನೆ ಹಾಳಾಗೋಗ್ಲಿ ಇವರು, ಸ್ಪಾಯ್ಲ್ ಆಗಲಿ ಇವರು ಅಂತ ಹೇಳಿ ಶಾಪ ಮಾಡ್ತಾಳೆ, ಕರ್ಸ್ ಮಾಡ್ತಾಳೆ. ಈಗ ನಿಮ್ಮ ಮಗ ನೆಲ್ಲಿದ್ದಾನೆ? ರಾಹಿಲ್ ಕೇಳ್ತಾನೆ. ವೇರ್ ಇಸ್ ಯುವರ್ ಸನ್? ಯುದ್ಧಕ್ಕೆ ಹೋಗಿದ್ದಾನೆ. ಹಿ ಹ್ಯಾಸ್ ವೆಂಟ್ ಟು ಯುದ್ಧ. ನನ್ನ ಮಗನಿನ್ನೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂತಿರುಗಲಿಲ್ಲ. ವೆನ್ ಮೈ ಸನ್ ವಾಸ್ ಅ ಯಂಗ್,
ಹಿಸ್ ಫಾದರ್ ವೆಂಟ್ ಟು ವಾರ್ ಬಟ್ ಹಿ ಡಿಂಟ್ ಕಮ್ ಬ್ಯಾಕ್. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ. ನೋಡು, ಸೊ ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ ಅಂದರೆ ದ ಸಾರು, ಇಟ್ಸ್ ಸ್ಟಿಲ್ ದೇರ್. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿಸಲಗಿದೆ. ಎವ್ರಿಥಿಂಗ್, ಐ ಜಸ್ಟ್ ಹೈಡ್ ಎವ್ರಿಥಿಂಗ್ ಆ್ಯಂಡ್ ಐ ಜಸ್ಟ್ ಸಮ್ ಹೌ ಐ ಟುಕ್ ಕೇರ್ ಆಫ್ ಮೈ ಸನ್. ಮದುವೆಯನ್ನೂ ಮಾಡಿದೆ, ಐ ಗಾಟ್ ಹಿಮ್ ಮ್ಯಾರಿಡ್. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಆಫ್ಟರ್ 5-6 years ಮೈ ಡಾಟರ್ ಇನ್ ಲಾ ಶಿ ಗಾಟ್ ಪ್ರೆಗ್ನೆಂಟ್, ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಮೈ ಸನ್ ವಾಸ್ ವೇಟಿಂಗ್ ಫಾರ್ ದಿಸ್ ಬೇಬಿ. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಇಟ್ ವಾಸ್ ಫೈನ್ ವೆನ್ ಇಫ್ ಯು ವುಡ್ ಹ್ಯಾವ್ ಕಮ್ ಬ್ಯಾಕ್. ಬಟ್ ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಆಫ್ಟರ್ ಲಿಸನಿಂಗ್ ಟು ದಿಸ್ ಇನ್ಫಾರ್ಮೇಷನ್, ದ ನ್ಯೂಸ್, ಹಿ ವಿಲ್ ಫೀಲ್ ವೆರಿ ಸ್ಯಾಡ್. ಅವನೆಷ್ಟು ಸಂಕಟ ಪಡ್ತಾನೋ, ಅವನೆಷ್ಟು ಕಷ್ಟಪಡ್ತಾನೋ ಅವನು. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ, ಮುಂದೆ ಮಾತೇ ಹೊರಡಲಿಲ್ಲ. ಅವಳು ಕೊನೆಯದು ಹೇಳಬೇಕಾದ್ರೆ ಅವಳ ಕಂಠ ಅಂದರೆ ಧ್ವನಿ ಗದ್ಗದವಾಗಿ, ಅಂದರೆ ಅಳು ತುಂಬಿದ ದುಃಖ. ವಿತ್ ದ ಕ್ರೈ ಆ್ಯಂಡ್ ದ ಸಾರೋ, ಇಟ್ ವಾಸ್ ಫಿಲ್ಡ್ ವಿತ್ ಅವರ್ ವಾಯ್ಸ್ ಆ್ಯಂಡ್ ಶಿ ಕುಡಂಟ್ ಟಾಕ್ ಎನಿಥಿಂಗ್ ಮೋರ್ ಆಫ್ಟರ್ ದ್ಯಾಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಯುದ್ಧ ಫ್ರಮ್ ಸಾರಾ ಅಬೂಬಕರ್. ಸೊ ಈ ಪಾಠ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ. ದಿಸ್ ಇಸ್ ಅ ಲೆಸನ್ ಅಬೌಟ್ ದ ವಾರ್. ಸೊ ವೇರ್ ಇಟ್ಸ್ ಎಕ್ಸ್ಪ್ಲೇನ್ ಕಂಪ್ಲೀಟ್ಲಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಆರ್ ಯು ಕ್ಯಾನ್ ರೈಟ್ ಅ ಮೇಲ್ ಟು ಮಿ ಅಟ್ yashasvikannadavani@gmail.com. ಸೊ ಲೆಟ್ಸ್ ಕಮ್ ಟು ದ ಎಕ್ಸಸೈಸಸ್ ಪಾರ್ಟ್. ಇಟ್ಸ್ ವೆರಿ ಈಸಿ ಎಕ್ಸಸೈಸ್ ಪಾರ್ಟಲ್ಲಿ ಐ ಜಸ್ಟ್ ರೀಡ್ ಔಟ್ ದ ಕ್ವೆಶನ್ ಸೊ ದಟ್ ಯು ಕ್ಯಾನ್ ಆನ್ಸರ್ ಇಟ್ ಆನ್ ಯುವರ್ ಓನ್. ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್ಸ್, ವೆರಿ ಸಾರಿ. ರಾಹಿಲ್ ಯಾರು? ಬರೀರಿ. ರಾಹಿಲ್ ಒಬ್ಬ ಡಾಕ್ಟರ್. ಫಸ್ಟ್ ಒನ್ ಹೇಳಿದ್ದೀನಿ. ರಾಹಿಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು. ವಾಟ್ ವಾಸ್ ದಟ್ ಹಿ ವಾಸ್ ಹ್ಯಾವಿಂಗ್ ಫಾರ್ ದ ಎಮರ್ಜೆನ್ಸಿ ಟೈಮ್. ಗಡಿ ಪ್ರದೇಶದಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ. ವೈ ಡು ದೇ ಫಾಲೋ ದ ಬ್ಲ್ಯಾಕ್ಔಟ್? ವೈ ಡು ದೇ ಫಾಲೋ ದ ಬ್ಲ್ಯಾಕ್ಔಟ್ ಇನ್ ದ ಗಡಿ ಪ್ರದೇಶ? ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ವಿಚ್ ವಾಸ್ ದಟ್ with a very dignified thing that Rahil told to ಮುದುಕಿ, ಅಜ್ಜಿಗೆ, ಓಲ್ಡ್ ವಿಮೆನ್. ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು. ಹೌ ಡಿಡ್ ಶಿ ಓಪನ್ ದ ಡೋರ್? ವಾಟ್ ಡಿಡ್ ಶಿ ಟೆಲ್ ಅಬೌಟ್ ದ ಯುದ್ಧ? ವಾಟ್ ಡಿಡ್ ಶಿ ಟೆಲ್ ಅಬೌಟ್ ದ ವಾರ್ ಬಿಫೋರ್ ಓಪನಿಂಗ್ ದ ಡೋರ್? ಇದು ಒಂದು ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ 3-4 ವಾಕ್ಯ. 3-4 ವಾಕ್ಯ. ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು? ಸ್ಟಾರ್ಟಿಂಗಲ್ಲಿ ಬರುತ್ತೆ. ವಾಟ್ ಡಿಡ್ ದ ಪೈಲಟ್ ಟೋಲ್ಡ್ ಟು ದ ಡಾಕ್ಟರ್? ಮಹಿಳೆಯ ಆರ್ತನಾದ ಕೇಳಿ ರಾಹಿಲ್ನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವು. ಮಹಿಳೆಯ ಆರ್ತನಾದ, ಆಫ್ಟರ್ ಲಿಸ್ನಿಂಗ್ ಟು ದಟ್ ದ ವೆರಿ ಪೇನ್ಫುಲ್ ವಾಯ್ಸ್, ದ ಕ್ರೈಯಿಂಗ್ ವಾಯ್ಸ್, ವಾಟ್ ವಾಸ್ ದ ಥಿಂಗ್ ದಟ್ ಕೇಮ್ ಇನ್ ಟು ದ ಮೈಂಡ್ ಆಫ್ ದ ರಾಹಿಲ್? ಮುದುಕಿಯು ರಾಹಿಲ್ನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು? ವಾಟ್ ವಾಸ್ ದೋಸ್ ವರ್ಡ್ಸ್ ದ ಓಲ್ಡ್ ವುಮೆನ್ ಸ್ಪೋಕ್ ಅಬೌಟ್ ದ ವಾರ್? ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು? ವಾಟ್ ವಾಸ್ ದ ಥಿಂಗ್ ದಟ್ ಶಿ ಟೋಲ್ಡ್ ಆಫ್ಟರ್ ಲುಕಿಂಗ್ ಅಟ್ ದಟ್ ಲೈಫ್ಲೆಸ್ ಬೇಬಿ? ಇದು 3-4. ನೆಕ್ಸ್ಟ್ 8-10 ವಾಕ್ಯ. ಇಟ್ಸ್ ಮೋರ್ ಇಂಟು ಕ್ರಿಯೇಟಿವಿಟಿನ ಸೇರಿಸ್ಕೊಳ್ಳಿ. ಹೊಸ ವರ್ಡ್ಸ್ ಏನೇನಿದೆ, ನೀವೇನೇನು ವರ್ಡ್ಸ್ ಕೇಳಿದ್ದೀರಾ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಬರೀರಿ. ದಟ್ ಹ್ಯಾಸ್ ಅ ವೆರಿ ಗುಡ್ ವೇಟೇಜ್ ವೆನ್ ಯು ರೈಟ್ ದ ಆನ್ಸರ್ ಲೈಕ್ ದಟ್. ಮುದುಕಿಯು ತನ್ನ ಮಗನನ್ನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು? ಸೊ ವಾಟ್ ವಾಸ್ ದ ಸಿನಾರಿಯೋ? ದ son of a old woman went to the war. What was that scenario? Explain ಮಾಡಿ in a beautiful way, in a very good descriptive way. ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ದೇ ಬೋತ್ ಹೆಲ್ಪ್ಡ್ ಈಚ್ ಅದರ್. ಹೌ ವಾಸ್ ದ ಹೆಲ್ಪ್? ಅದನ್ನು ಸಂಕ್ಷಿಪ್ತವಾಗಿ ಅಂದರೆ ಕ್ಲೀನಾಗಿ, ಸ್ಪಷ್ಟವಾಗಿ ನೀವು ವಿವರಣೆ ಕೊಡಬೇಕು. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಇಟ್. ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ಯೋರ್ ವರ್ಡ್ಸ್. ವಾಟ್ ಡು ಯು ಥಿಂಕ್ ಅಬೌಟ್ ದ ವಾರ್? ಡು ವಿ ನೀಡ್ ದ ವಾರ್? ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್, ದ ಟ್ರಬಲ್ ದಟ್ ವಿ ಗೋಯಿಂಗ್ ಟು ಫೇಸ್ ಬಿಕಾಸ್ ಆಫ್ ದ ವಾರ್? ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸ್ವಾರಸ್ಯ ತುಂಬ ಇಂಪಾರ್ಟೆಂಟ್. ಯಾರು ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಅದರ ಸ್ವಾರಸ್ಯ ಏನು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಫಾರ್ ದ ಫಸ್ಟ್ ಒನ್ ಐ ಹೆಲ್ಪ್ ಯು ಔಟ್. ನೆಕ್ಸ್ಟ್ 3 ನೀವೇ ಮಾಡಬೇಕು. ಯಾರು ಹೇಳಿದ್ದು ಈ ಮಾತನ್ನು? ರಾಹಿಲನು ಮನೆಯ ಒಳಗಿರುವ ಒಬ್ಬ ಹೆಂಗಸಿಗೆ, ಮನೆಯ ಒಳಗಿರುವವರಿಗೆ ಹೇಳುತ್ತಾನೆ. ಅವನಿಗೆ ಗೊತ್ತಿಲ್ಲ ಒಳಗೆ ಯಾರಿದ್ದಾರೆ, ಹಿ ಡೋಂಟ್ ನೋ ಯಾರಿದ್ದಾರೆ ಅಂತ. ಸೊ ಮನೆಯ ಒಳಗಿರೋರಿಗೆ ಹೇಳ್ತಾನೆ.
ಓಕೆ, ಯಾವಾಗ ಹೇಳ್ತಾನೆ? ಸೊ ಅವನಿಗೆ ಅವನಿಗೆ ಪೆಟ್ಟಾಗಿದೆ, ಅವನು ಬಹಳ ಬಳಲಿದ್ದಾನೆ, ಅವನು ಬಹಳ ಸಂಕಷ್ಟದಲ್ಲಿದ್ದಾನೆ, ಅವನು ತುಂಬ ನರಕ ಯಾತನೆ ಅನುಭವಿಸ್ತಾ ಇದ್ದಾನೆ. ಆ ಯಾತನೆಯಿಂದ ಅವನು ಅಂಗಲಾಚಿ ಬೇಡ್ಕೋತಾನೆ, ದಯವಿಟ್ಟು ಬಾಗಿಲು ತೆಗೆಯಿರಿ, ನನಗೆ ತೀರಾ ಕಷ್ಟವಾಗಿದೆ, ನನಗೆ ಸಹಾಯ ಮಾಡಿ ಅಂತ ಬೇಡ್ಕೋತಾನೆ. ಸೊ ಇದು ಒಂದು ಅಸಹಾಯಕತೆಯ ಒಂದು ಸನ್ನಿವೇಶದಲ್ಲಿ ಆಡುವ ಮಾತುಗಳು. ಓಕೆ, ಇಟ್ಸ್ ಆಲ್ ಟೆಲ್ ಅಬೌಟ್ ದ ಎಸೆನ್ಸ್ ಆಫ್ ದ ಸಿಚುಯೇಷನ್ ಆಲ್ಸೋ. ನಾನು ಆಕೆಯನ್ನು ಪರೀಕ್ಷಿಸುವೆ, ಐ ವಿಲ್ ಚೆಕ್ ಹರ್, ಎಕ್ಸಾಮಿನ್ ಹರ್. ನೀವು ಬಿಸಿ ನೀರು ಸಿದ್ಧಪಡಿಸಿ, ಯು ಜಸ್ಟ್ ಗೆಟ್ ದ ವಾಟರ್. ಸೊ ಇದನ್ನು ಸಂದರ್ಭ ಸಹಿತ ಸ್ವಾರಸ್ಯದಿಂದ ವಿವರಿಸಿ. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯೇ ಇಲ್ಲ. ಸೊ ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆ. ಸೊ ಇಟ್ಸ್ ಲೈಕ್ ದ ಐಸ್ ಆರ್ ಜಸ್ಟ್ ಲೈಕ್ ಮೈ ಸನ್ ಹೂ ವೆಂಟ್ ಟು ದ ವಾರ್. ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ದರ್ ಈಸ್ ಅ ಡೆಡ್ ಬಾಡಿ ಆಫ್ ಮೈ ಗ್ರ್ಯಾಂಡ್ ಸನ್, ಪ್ಲೀಸ್ ಲುಕ್ ಎಟ್ ಇಟ್ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ದರ್ ಇಸ್ ಅ ಲಿಟಲ್ ಡಿಸ್ಟರ್ಬೆನ್ಸ್ ಇನ್ ದ ವಾಯ್ಸ್ ಇನ್ ದ ಬ್ಯಾಕ್ ಗ್ರೌಂಡ್, ಸೊ ಪ್ಲೀಸ್ ಅಪಾಲಜೈಸ್ ಫಾರ್ ದಟ್. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. ಇದು ನಿಮಗೆ ತುಂಬ ಈಸಿ, ಬಿಟ್ಟಿರುವ ಸ್ಥಳ ತುಂಬಿರಿ. ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸ. ಸೊ ಟು ನೋ ದಿಸ್ ಸೈದ್ಧಾಂತಿಕ ಭಾಷಾಭ್ಯಾಸ, ಇಟ್ಸ್ ವೆರಿ ಈಸಿ. ನಿಮಗೆ ಏನಿದೆ, ವರ್ಣಮಾಲೆ ಇದೆ, ಗುಣಿತಾಕ್ಷರ ಇದೆ, ಸಂಯುಕ್ತಾಕ್ಷರ ಇದೆ. ಸೊ ಆಲ್ ದೀಸ್ ಥಿಂಗ್ಸ್ ಐ ಆಲ್ರೆಡಿ ಡನ್ and the explanations are available in English also. I'll just mention those link in this one in the description box of this video, so that you can just go to that video and you can go through the video of that, the basic introduction of the grammar, which will be very useful for you. If you already know, it's completely fine, you no need to go through that. ನಿಮಗೆ ಗೊತ್ತಿಲ್ಲ ಇಫ್ ಇನ್ ಕೇಸ್ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಎವ್ರಿಥಿಂಗ್ ಆಫ್ ದೀಸ್ ವರ್ಣಮಾಲೆ, ಸ್ವರ, ಹರ್ಸ್ವಸ್ವರ, ದೀರ್ಘಸ್ವರ, ವ್ಯಂಜನ, ಸಂಯುಕ್ತಾಕ್ಷರ, ಎವ್ರಿಥಿಂಗ್ is explained in those videos, so you can make a use of it. So this is all about the first lesson, Yuddha, and the exercises of Yuddha. Okay, so the main thing which you have to remember here is, ನೀವು ಸ್ವಾರಸ್ಯದಿಂದ ಇದನ್ನು ಬರಿಬೇಕು. You have to understand, use a new vocabularies as you write, and please write the answers. And if you feel the answers are not right, ದಯವಿಟ್ಟು ಕಾಪಿ ಮಾಡಬೇಡಿ ಎಲ್ಲೂ ಕೂಡ. Write on your own. If you feel the answers are not right, if you want me to correct it, please take a picture of that and send it to yashasvikannadavani@gmail.com. I'll do the corrections for you. So this is all about the Yuddha. I hope you have understood the lesson Yuddha, and that's it. So hope you have liked it. So ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇಫ್ ಯು ಹ್ಯಾವ್ ನಾಟ್ ಇಟ್ ಸಬ್ಸ್ಕ್ರೈಬ್ಡ್, ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ, ಆ್ಯಂಡ್ ಗ್ರಾಮರ್ನ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ವಿ ವಿಲ್ ಡೂಯಿಂಗ್ ಅ ಫ್ಯೂ ಮೋರ್ ಲೆಸನ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಆ್ಯಂಡ್ ದ ಪೋಯಮ್ಸ್, ಎವ್ರಿಥಿಂಗ್ ಆಫ್ ದ 10th ಸ್ಟ್ಯಾಂಡರ್ಡ್ ವೆರಿ ಸೂನ್. ಸೊ ಟು ನೋಟ್ ದ್ಯಾಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಆಸ್ ಅಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.